ಜೋಯಿಸ್ ಹೇಳ್ದಂಗೆ ನೀನು ಸಿಂಹರಾಶಿ ಮಕ ನಕ್ಷತ್ರದವಳ ಮದುವೆ ಆದ್ರೆ ನಿನ್ಗೆ ಒಳ್ಳೇದಾಗ್ಬೋದು. ಲೋ, ನಾವೆಲ್ಲ ಕಣ್ಣಿಗೆ ಪಟ್ಟಿ ಕಟ್ಟಿರೋ ಕುದುರೆ ಇದ್ದಂಗೆ ಕಣೋ. ಸಾಧನೆ ಅನ್ನೋ ಹಾದಿಲ್ ನೇರವಾಗಿ ಹೋಗ್ತಾನೆ ಇರ್ಬೇಕು. ಅದು ಅಲ್ಲದೆ ಯೌವನದ ಉತ್ಸಾಹನ ಈ ದಾಂಪತ್ಯಕ್ಕಿಂತ ಬಿಸ್ನೆಸ್ ಅಲ್ಲಿ ಕಳಿಬೇಕು ಕಣೋ. ಅಯ್ಯಲೇ, ನಿನ್ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೋ. ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ. ಅಮ್ಮ ಗೋತ್ರ ಕ್ಯಾ? ನಾಮ್ ಬೋಲೋ. ಲಲಿತಾ, ಸಿಂಹರಾಶಿ ಮಕ ನಕ್ಷತ್ರ. ಲಕ್ಷ್ಮಿ, ಒಂದ್ ವೇಳೆ ಜ್ಯೋತಿಷರು ಹೇಳ್ದಂಗೆ ಸಿಂಹರಾಶಿ ಮಕ ನಕ್ಷತ್ರ ಇರೋ ಹುಡುಗಿನ ಮದುವೆ ಆದ್ರೆ ನನ್ಗೆ ಒಳ್ಳೇದಾಗುತ್ತೋ? ನೀನು ಕಣ್ಣಿಗೆ ಪಟ್ಟಿ ಕಟ್ಟಿರೋ ಕುದುರೆ ಇದ್ದಂಗೆ ಕಣೋ. ಸಾಧನೆಯ ಗುರಿ ಕಡೆಗೆ ಸುಮ್ಮನೆ ಓಡ್ತಾ ಇರಬೇಕು. ಕುದುರೆ ಅಂದ ತಕ್ಷಣ 2 ಕಣ್ಣು 2 ಕಿವಿ 1 ಬಾಯಿ 4 ಕಾಲು ಅಷ್ಟೇ ಅಲ್ಲ, ಬೇರೇನು ಇರುತ್ತೆ, ಅರ್ಥ ಮಾಡ್ಕೊ. ಇರು, 1 ನಿಮಿಷ ಬಂದೆ. ಏನ್ ಸರ್ ಇಷ್ಟೊತ್ತಲ್ಲಿ? ಕಳ್ಳನ್ ಮಕ್ಕಳ್ರ, ನಿಮ್ಮಂತವ್ರನ್ನ ಹಿಡಿಯಕ್ಕೆ ರಾತ್ರಿ ಹೊತ್ತೇ ಬರಬೇಕು. ಏನ್ ಅನ್ಕೊಂಡಿದ್ದೀರಲ್ಲೇ ಬಡ್ಡಿ ಮಕ್ಕಳಲ್ಲೇ? ಬಡ್ಡಿ ಕೊಟ್ಟು ಎಷ್ಟು ತಿಂಗಳಾಯ್ತು? ಅಲ್ಲ ಸರ್, 3 ತಿಂಗಳಾಯ್ತು. ಪ್ಲೀಸ್ ಸರ್, ಹೊರಗಡೆ ಮಾತಾಡೋಣ. ಸರ್, ನಾನು ಹೊರಗಡೆ ಅವ್ಯವಹಾರ ಮಾಡ್ತೀನಿ, ಒಳಗಡೆ ವ್ಯವಹಾರ ಮಾಡ್ತೀನಿ. ಇಡ ದುಡ್ಡು. ನನ್ನ ಇಂಟ್ರೆಸ್ಟ್ ನ ಇಟ್ಕೊಂಡು ನಿನ್ನ ಇಂಟ್ರೆಸ್ಟಿಂಗ್ ಕೆಲ್ಸಕ್ಕೆ ಯೂಸ್ ಮಾಡ್ತಾ ಇದ್ಯಾ? ನಿನಗೆ 1 ತಿಂಗಳ ಬಡ್ಡಿ ಫ್ರೀ ಕಣ. ಸರ್, ಅವಳು ನನ್ನ ಹೆಂಡತಿ ಸರ್. 2 ತಿಂಗಳ ಬಡ್ಡಿ ಫ್ರೀ. ಹೋಗ ಸರ್. ಫಸ್ಟ್ ನೈಟ್ ಕೂಡ ಆಗಿಲ್ಲ ಸರ್. ಫಸ್ಟ್ ನೈಟ್ ಕೂಡ ಆಗಿಲ್ಲ. 3 ತಿಂಗಳ ಬಡ್ಡಿ ಫ್ರೀ ಕಣ. ಹೋಗ ಸರ್. ನಿಜವಾಗ್ಲೂ ನನ್ನ ಹೆಂಡತಿ ಸರ್. ಟೋಟ್ಲ್ ಮನ್ನಾ ಮಾಡಿದ್ದೀನಿ. ಹೋಗ ಸರ್, ಪ್ಲೀಸ್ ಸರ್. ಫುಲ್ಲು ಡಿಸ್ಕೌಂಟ್ ಕೊಡ್ತೀನಿ. ನಿನಗೂ ಏನ್ ಬೇಕೋ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಹಂಗಿರ್ಲಿ, ಡಾಕ್ಟರ್ ಫೀಸ್ 300 ರೂಪಾಯಿ ಜೋಬಲ್ ಇದೆಯಾ? ಆಯ್ತಾ ಸರ್, 300 ರೂಪಾಯಿ ಮಡಿಗೋನಿ. ಏನ್ ಪ್ರಾಬ್ಲಮ್? ಡಾಕ್ಟ್ರೆ, ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು. 4 ಸಲ ಕಷಾಯ ಮಾಡಿ ಕುಡಿಸ್ದೆ. 3 ಸಲ ಎಣ್ಣೆ ತಿಕ್ಕಿ ನೋಡ್ದೆ. ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಸುಮ್ನೆ ಒಯ್ಯೋ ಅಂತ ಅಳ್ತಾವಳೆ. ನೀವೇ ನೋಡ್ಬೇಕು. ನೀನ್ ಕರೆಕ್ಟ್ ಆಗಿ ಗಂಡಿನ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಅಮ್ಮನ ಕೈಲಿ ಕುವಾ 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 ಅಂತ ಮಗು ಅಳಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ನೀನು ಡಾಕ್ಟರ್ ಕೆಲಸ ಮಾಡಿದ್ರೆ ಅಯ್ಯೋ ಅಪ್ಪ ಅಮ್ಮ ಅಂತಾನೆ ಹೇಳ್ತಾರೆ. ಅಯ್ಯೋ, ಏನ್ ಕೆಲಸ ಮಾಡ್ತೀಯಾ? ನಾನ್ ಡಾಕ್ಟ್ರು. ನಾಟಿ ಡಾಕ್ಟ್ರು. ನಾಟಿ ವೈದ್ಯರು ಡಾಕ್ಟ್ರೆ. ಯು ನಾಟ್. ಹೋಗು, ಈಚೆ ಕುತ್ಕೊಂಡಿರೋ, ಚೆಕ್ ಮಾಡ್ಬಿಟ್ಟು ಕರಿತೀನಿ. ಹೋಗು ಮಲ್ಕಮ್ಮ. ಇನ್ನೊಬ್ಬಳನ್ನೇ ಮಲ್ಕೊ ಅಂದಮ್ಮ. ಅಮ್ಮ ತುಂಬಾ ಫಾಸ್ಟ್ ಆಗಳೆ. ಇರ್ಲಿ, ನಮಗೂ ಅದೇ ಬೇಕು. ಡಾಕ್ಟ್ರೆ, ಡೋಂಟ್ ವರಿ, ಡೋಂಟ್. ಇದು ಒಳ್ಳೆ ಜಾಗ ಇನ್ನೂ ನೀವು ಕಂಡಿಡ್ದಿಲ್ವಾ? ನಂಗೆ ಹೊಟ್ಟೆ ನೋವ್ತಾ ಇದೆ. ನೀವೆಲ್ಲಿ ಕೈ ಹಾಕ್ತಾ ಇದ್ದೀರಾ? ಎಲ್ಲಿ ನೋವಾಗತ್ತೋ ಅಲ್ಲಿ ಕೈ ಹಾಕೋನು ಆರ್ಡಿನರಿ ಡಾಕ್ಟರ್. ಎಲ್ಲೇ ನೋವಾದ್ರೂ ಪಟಕ್ ಅಂತ ಹಾರ್ಟ್ ಕೈ ಹಾಕಿ ಪಂಪಿಂಗ್ ಚೆಕ್ ಮಾಡ್ತಾನಲ್ಲ, ಅವನೇ ಎಕ್ಸ್ಟ್ರಾರ್ಡಿನರಿ ಡಾಕ್ಟರ್. ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ನಿನ್ನ ಬಿಸ್ನೆಸ್ಗೆ ನಾನ್ ತಲೆ ಹಾಕಲ್ಲ, ನನ್ನ ಪ್ರೊಫೆಷನ್ಗೆ ನೀನ್ ತಲೆ ಇಡಬೇಡ ಅಂತ. ಡಾಕ್ಟ್ರೆ, ಅವರು ನನ್ನ ಗಂಡ ಅಲ್ಲಮ್ಮ. ಡಾಕ್ಟರ್ ಚಂದ್ರಕಲಾ ಅಂತ ಮನೆ ಮುಂದೆ ದೊಡ್ಡದಾಗಿ ಬೋರ್ಡ್ ಹಾಕಿದೆ. ಆ ಅಯೋಗ್ಯ ಮಲ್ಕೋ ಅಂತಷ್ಟ ಮಲಗ್ಬಿಡದ? ನೋಡಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಉದ್ಧಾರ ಆಗ್ತಿರೋ ಹಾಳಾಗೋಗ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಕರೆಕ್ಟ್ ಆಗಿ ಬಡ್ಡಿ ಮಾತ್ರ ಟೈಮ್ ತಂದ್ಕೊಟ್ಟಿಲ್ಲ ಅನ್ಕೊಳ್ಳಿ, ನೀವೆಲ್ಲಿರ್ತಿರೋ ಅಲ್ಲೇ ಬಂದು ಎಲ್ಲ ಬಿಚ್ಚಿಸ್ಬಿಡ್ತೀವಿ. ಇದಕ್ಕಿಂತ ಇನ್ನೇನ್ ಕೆಲಸ ಮಾಡ್ಲಿ? ಇದು ನರಸಿಂಹ ಮೆಸ್ ಊಟ. ಇಡೀ ಫಿಲಂ ಇಂಡಸ್ಟ್ರಿನೇ ಕ್ಯಾಕೂರ್ ಸೂಗಿಯೋ ಅಂತ ಮೆಸ್ಸು. ಹೌದಾ? ಆದ್ರೆ ಕಮಿಷನ್ ಕರೆಕ್ಟ್ ಆಗಿ ಕೊಡ್ತಾನೆ. ನಾನು ಬಿಸಿ ಮಾಡ್ಕೊಡ್ತೀನಿ. ಇದಕ್ ಮೇಲೆ ಅವ್ರ ಹಣೆ ಬರ. ತುಂಬಾ ಇಷ್ಟವಾಯ್ತು. ಯಾವ್ದೋ ಊಟ ಸಾಂಬಾರ? ಊಟ ಸಾಂಬಾರ್ ಅಷ್ಟೇ ಅಲ್ಲ, ಇಂಥ ಸೊಗಸಾದ ಅಡಿಗೆ ಮಾಡಿರೋ ನಮ್ಮ ಜಯ ಕೂಡ. ಹುಡುಗಿ ನಾರ್ತ್ ಇಂಡಿಯನ್ ಆದ್ರೂ ಅಡಿಗೆ ಮಾತ್ರ ಅಚ್ಚ ಕನ್ನಡದ ರುಚಿ ಸಾಕು. ಅದಕ್ಕೆ ಇನ್ನೊಂದು ಕಾರಣನೂ ಇದೆ. ಏನ್ ಜೋಡಿಸ್ರೆ? ಈ ಮನೆಯಲ್ಲಿ ಅಡಿಗೆ ಮನೆ ಅಗ್ನಿ ಮೂಲೆಯಲ್ಲಿ ಪೂರ್ವಕ್ ಮುಖ ಮಾಡ್ಕೊಂಡಿದೆ. ಹಾಗೆ ಹಾಗೆ ಈ ಅಪ್ಪಂದಿದ್ರೆ ಬಳಂಗಾಗೋಯ್ತು. ಮಾವ, मामा जी आपको ठंडा पानी नहीं, आपके लिए गर्म पानी. ನಾಡು ನುಡಿ ಬೇರೆ ಆದ್ರೂ ನಮ್ ಸಂಸ್ಕೃತಿ ಉಕ್ಕಿ ಹರಿತಾ ಇದೆ. ಬೇಟಿ ಪಾನಿ. ತಾತ, ನಿಮ್ಗೂ ಹಿಂದಿ ಬರುತ್ತಾ? ಈಗ ತಾನೇ ಕಲ್ತ್ಕೊಂಡಲ್ಲ. ಅದೇಗೆ? ಅವಳ ಬಾಯಿಂದಲೇ ಬರ್ಲಿಲ್ವೇ ಗರಂ ಪಾನಿ ಅಂತ? ಹೆಂಗೆ ಜಯ? ಸೂಪರ್.
ಮಾಮಾಜಿ ಆಪ್ಕೋ 10 ವರ್ಷದಿಂದ ನಾನು ಗಂಡಸು ಅನ್ನೋದೇ ಮರ್ತೋಗಿತ್ತು ಕಣ. ಈಗದು ನೆನಪಾಗಿ ಅಳು ಬಂದಂಗಾಯ್ತು, ಅದಕ್ಕೆ ಸಾರಿ. ಹಲೋ. ಏನಯ್ಯ ಶ್ರೀಕಂಠಯ್ಯ, ಏನ್ ಕೊಟ್ರು ತಿನ್ನಲ್ಲ ಅಂತಾನೆ ಎತ್ ಬಿಡ್ಲ ಅವನ? ಅಯ್ಯೋ ಹಾಗೆಲ್ಲ ಮಾಡಬೇಡಿ. ಮತ್ತಿನ್ನೇನಯ್ಯ, KFC ಬಕೆಟ್ ಚಿಕನ್ ಫ್ರಾನ್ಸ್ ಫ್ರೈ ತಗೊಂಡ್ ಬಂದು ಮುಂದೆ ಇಟ್ರೆ ಮೂಗ್ ಮುಚ್ಕೋತಾನೆ. ಮಣಿಯಣ್ಣ ಅವರು ತುಂಬಾ ಸಂಪ್ರದಾಯಸ್ಥರು, ಪ್ಯೂರ್ ವೆಜಿಟೇರಿಯನ್. ಅವ್ರಿಗೆ ಖಾರ ಬಾತೋ, ಬಿಸಿಬೇಳೆ ಬಾತೋ, ರವೆ ಇಡ್ಲಿನೋ ಆ ಥರದ್ದು ಏನಾದ್ರು ಕೊಡಿ. ಯಾರಿಗೂ ಖಾರ ಬಾತೋ? ಶ್ರೀಕಂಠಯ್ಯ. ಹೇಳಿ ಮಿಸ್ಟರ್ ನಾಟಿ. ನಮ್ಮ ವೈದ್ಯಶಾಸ್ತ್ರದ ಪ್ರಕಾರ ಮೇಡಮ್ಮು ಯಾವುದೋ ನೋಡಬಾರ್ದನ್ನ ನೋಡಿ ತುಂಬಾನೇ ಭಯ ಬಿದ್ದಿದ್ದಾರೆ. ಇವ್ರು ಸರಿ ಹೋಗ್ಬೇಕಾದ್ರೆ ಅದೇನ್ ನೋಡಿ ಭಯ ಬಿದ್ದಿದಾರೋ ಅದನ್ನೇ ಮತ್ತೆ ಇವ್ರಿಗೊಂದ್ಸಾರಿ ತೋರ್ಸಿದ್ರೆ ಸಂಪೂರ್ಣವಾಗಿ ಗುಣವಾಗ್ತಾರೆ. ಅದೇನು ಅನ್ನೋದನ್ನ ಕಂಡಿಡಿರಿ. ಅಯ್ಯೋ, ಅದೇನ್ ನೋಡ್ಬಾರ್ದು ನೋಡಿ ಈ ರೀತಿ ಆಗಿದೆಯೇ? ಹಲೋ, ಹಾಯ್, ಹೂ ಇಸ್ ದಿಸ್? ಕಂಡಿಡಿರಿ ನೋಡೋಣ. 2 ವರ್ಷದಿಂದ ಬಡ್ಡಿನೇ ಕೊಡದೆ ಓಡಾಡ್ತವನಲ್ಲ ಬಡ್ಡಿ ಮಗ ರಮೇಶ. ಅವ್ನು ನೆನ್ಪಿ ತಾನೆ? ಅಲ್ಲ. ಅಲ್ವಾ? ಪ್ಲೀಸ್ ಕ್ಲೂ ಕೊಡಮ್ಮ ಪ್ಲೀಸ್. ಹಾಸ್ಪಿಟಲ್? ಹಾ, ಏ ಡಾಕ್ಟರ್ ಮಲ್ಲಿಕಾ. ಅಲ್ಲ. ರಿಸೆಪ್ಷನಿಸ್ಟ್ ರಂಭಾ? ನೋ ನೋ. ಗೊತ್ತಾಯ್ತು ಬಿಡು, ಟಾಯ್ಲೆಟ್ ತೊಳಿಯ ತಾಯವ ತಾನೆ. ಇಲ್ಲಡ, ನಾನೇ ಒಂದು ನಿಂತ್ಕೊಡ್ಲ? ಹಾಸ್ಪಿಟಲ್ ಸ್ಟ್ರೆಚರ್. ಏ ಸ್ಟ್ರೆಚರ್ ಸುಂದರಿ ನೀನಾ? ಏನಮ್ಮ ನೀನು ಅಡ್ರೆಸ್ ಕೊಟ್ಟಾಗಿಂದ ನನ್ನ ಅಡ್ರೆಸ್ ನನಗೆ ಮರ್ತೋಗಿದೆ. ಪ್ಲೀಸ್ 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 ನಿನ್ನ ಅಡ್ರೆಸ್ ಕೊಡಿ, ಈಗಲೇ ಬಂದ್ಬಿಡ್ತೀನಿ. ನನ್ನ ಅಡ್ರೆಸ್ ಇರಲಿ, ಮೊದಲು ನಾನು ಯಾರು ಅಂತ ತಿಳ್ಕೊಳ್ಳಿ. ನಾನು ಯೋಗರಾಜ್ ಹೆಂಡ್ತಿ. ಅಯ್ಯೋ, ನೀನು ಯೋಗರಾಜ್ ಹೆಂಡ್ತಿ ಆದ್ರೆ ನನಗೇನು, ಭೋಗರಾಜ್ ಹೆಂಡ್ತಿ ಆದ್ರೆ ನನಗೇನು? ಅಡ್ರೆಸ್ ಕೊಡಮ್ಮ. ಒಂದು ನಿಮಿಷ, ಯೋಗರಾಜ್ ಹೆಂಡ್ತಿನ? ಯಾರು 3 ಕೋಟಿ ರೂಪಾಯಿ ದುಡ್ಡು ತಗೊಂಡು ನನಗೆ ಬಡ್ಡಿನೂ ಕೊಡದ ಸತಾಯಿಸ್ತವನಲ್ಲ ಆ ಯೋಗರಾಜ? ಮತ್ತೆ ಆ ಲಾಯರ್ ಆಫೀಸಲ್ಲಿ ಬೇರೆ ಯಾರ ಜೊತೆ ಓಡಾಡ್ತಿದ್ನಲ್ಲ, ಅವಳು ನನ್ನ ತಂಗಿ. ಇಬ್ಬಿಬ್ಬರನ್ನ ಮೇಂಟೈನ್ ಮಾಡ್ತಾವನ. ನೀವು ಮಾತ್ರ ಚೀಫ್ ಡಾಕ್ಟರ್ ಇಂದ ಹಿಡ್ಕೊಂಡು ಟಾಯ್ಲೆಟ್ ಕ್ಲೀನ್ ಮಾಡೋಳ ತನಕ ಮೇಂಟೈನ್ ಮಾಡ್ತೀರಾ? ನಮ್ಮ ಯಜಮಾನ್ರು ಇಬ್ಬಿಬ್ಬರನ್ನ ಮೇಂಟೈನ್ ಮಾಡ್ಬಾರ್ದಾ? ಓಕೆ ಓಕೆ, ಅದು ಹೆಂಗಾನೇ ಇರಲಿ, ಅಡ್ರೆಸ್ ಕೊಡು ಪ್ಲೀಸ್, ನಾನು ಅವನ್ತಿದ್ದೆ. ಹಲೋ, ಹಾಯ್. ಎಂತ ಸುಂದ್ರಿ, ಎಂತ ಸ್ಟ್ರಾಂಗು, ಎಂತ ತುಪ್ಪ ತುಂಬಿಕೊಂಡಿರೋ ರಾಗಿಣಿನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಿಮ್ಮ ಸಿಸ್ಟರು ಹೀಗೆ ಇದಾರಾ? ಏನ್ ಗಂಡಸ್ತರ ಇದೆ ವಾಯ್ಸು? ತರ ಅಲ್ಲ ಕಣ, ಗಂಡಸೆ. ಕಿರ್ಚಬೇಡ ಮಗನೇ, ಇನ್ಮೇಲೆ ನಾನು ಏನು ಹೇಳ್ತೀನೋ ಅದಕ್ಕೆಲ್ಲ ಸುಮ್ಮನೆ ಹೂ ಹೂ ಅಂತ ತಲೆ ಆಡಿಸ್ತಾ ಇರ್ಬೇಕು. ಇಲ್ಲ ಅಂದ್ರೆ ಆದ್ರೆ ಒಂದೇ ಒಂದು ಡೌಟ್. ಏನು? ನಿಮ್ಮ ಸಿಸ್ಟರು ಹೀಗೆ ಇದ್ದಾರಾ? ಅಯ್ಯೋ ಮಾಮ, ಹಂಗೆಲ್ಲ ಮಾಡಬಾರ್ದು, ಕಾನೂನ್ನ ಕೈಗೆ ತಗೋಬಾರ್ದು. ಸ್ವಲ್ಪ ಸಮಾಧಾನ ಮಾಡಿ. ಹೌದು ಮಾವ, ಅದೆಲ್ಲ ತಪ್ಪು. ಯಾರಿಗೆ ಹೇಳ್ತಾ ಇದ್ದೀವಿ? ಯಾಕಂದ್ರೆ ಇವರಿಬ್ರು ಇವನ ಹತ್ರ 3 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. 3 ಕೋಟಿ ರೂಪಾಯಿ ಸಾಲ ಮಾಡಿದಾರ? ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ಡಾಕ್ಟರ್ ನೋಡಿ ಹೆದರ್ಕೊಂಡು ಹೋದೆ ಅಂತ ಎಲ್ಲರೂ ಅನ್ಕೊಂಡ್ರಲ್ಲ, ಎಲ್ಲ ಸುಳ್ಳು. ಯಾರು ನನ್ನನ್ನು ಕಿಡ್ನಾಪ್ ಮಾಡಿದ್ರು, ಆಮೇಲೆ ಅವರೇ ಕರ್ಕೊಂಡ್ ಬಂದ್ಬಿಟ್ರು. ಅವ್ರು ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು, ಇವ್ರು ಅವ್ರ ಹತ್ರ ಏನ್ ಇಸ್ಕೊಂಡಿದ್ರು, ಇನ್ನು ಏನೇನ್ ಫ್ರಾಡ್ ಕೆಲಸ ಮಾಡಿದಾರೋ ಆ ದೇವ್ರಿಗೆ ಏನ್ ಗೊತ್ತು. इनके साथ प्यार करके मैं बहुत बड़ा गलती कर दिया मामा. इसकी वजह से मेरे माँ बाप घर सब छोड़ के आ गई मामा, सब छोड़ के आ गई. ನಿನ್ನೆಲ್ಲ ದುಡ್ಡು ನಾನು ಕೊಡ್ತೀನಿ, ತೊಲಗೋ ಇಲ್ಲಿಂದ. ನಿಮ್ಮ ಗಬ್ಬು ಟೇಸ್ಟ್ಗೆ ಡಾಕ್ಟ್ರು ಕೊನೆದಾಗ ಚೆಕ್ ಮಾಡಿದ ಪೇಷಂಟೇ ಆ ಯೋಗರಾಜ್ ಹೆಂಡ್ತಿ. ಏನ್ ಗಂಡಸ್ತರ ಇದೆ ವಾಯ್ಸ್? ತರ ಅಲ್ಲ ಗಂಡಸೆ. ಅವತ್ತವಳನ್ನ ಚೆಕ್ ಮಾಡಕ್ಕೆ ಅಂತ ಒಳಗೋದವರು ಈ ರೀತಿ ಬಿದ್ದ್ಬಿಟ್ಟಿದ್ದಾರೆ. ಅಲ್ಲೇನ್ ನೋಡ್ ಬಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತು, ಏನ ನೋಡಿ ಮೂರ್ಛೆ ಹೋಗಿದ್ದಾಳೆ ಅಂತ ನನಗೆ ಗೊತ್ತು. ಅದಾ ತರ್ತೀನಿ, ತಂದು ನಿನ್ ಕಣ್ಣು ಮುಂದೆ ತೋರಿಸ್ತೀನಿ. ಜಯಲೆ, ಜಯ ಅವಳ ಗಂಡನ ಜೊತೆ ಹನಿಮೂನ್ ಹೋಗಿದ್ದಾಳೆ. ಯಾರನ್ನ ಕೇಳಿ ಕಳ್ಸಿದ್ರಿ ಹನಿಮೂನ್ಗೆ? ನಾನು ಒಪ್ಪಲ್ಲ, ಇದಕ್ ನಾನು ಒಪ್ಪಲ್ಲ. ಯಾರನ್ನ ಯಾಕ್ರಿ ಕೇಳ್ಬೇಕು? ಅವ್ರ ಗಂಡ ಹೆಂಡತಿ ಹನುಮನಿಗೆ ಹೋದ್ರೆ ನಿಮ್ದೇನ್ರಿ?
ಯಾರು ಹೇಳ್ತೆ ಈ ಹನಿಮೂನ್ ನಡೆಯೋದಿಲ್ಲ, ನಡೆಯೋಕ್ ನಾನು ಬಿಡೋದು ಇಲ್ಲ. ಜಯ ಈ ಪ್ರಪಂಚದಲ್ಲಿ ಯಾವ ಮೂಲಲ್ಲಿದ್ರು ನಾನ್ ಕಂಡಿಡಿತೀನಿ. ಲುಕ್, ಐ ವಿಲ್ ಸ್ಟಾಪ್ ದಟ್ ಹನಿಮೂನ್. ಗೋವಿಂದ, ಏನ್ ಸರ್, ನಾವು ಆಚೆ ಹೋಗ್ತಾ ಇದೀವಿ. ಯಾರೇ ಬಂದ್ ಕೇಳಿದ್ರು ಜಯ ಮಂಗಳೂರಿಗೆ ಹನಿಮೂನಿಗೆ ಹೋಗಿರೋ ವಿಚಾರ ಮಾತ್ರ ಹೇಳ್ಬಾರ್ದು. ಈ ಮನೆನ ಭದ್ರವಾಗಿ ನೋಡ್ಕೋಬೇಕು. ಓಕೆ. ಜಯನ್ನ ಮದುವೆ ಆಗೋದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಸಂಪೂರ್ಣವಾಗಿ ಒಪ್ಪಿಗೆ ನೀಡಿದ್ದಾರೆ. ತಗೊಳ್ಳಿ ಸ್ವೀಟ್ಸ್. ಇದೆಲ್ಲ ನನಗೆ ಕೇಳ್ತಾರೆ. ಜಯ ಎಲ್ಲಿ? ಯೋಗಿ ಜೊತೆ ಹನಿಮೂನ್ಗೋಗಿದ್ದಾಳೆ. ಯೋಗಿ ಜೊತೆ ಹನಿಮೂನ್ಗ? ಒಂದು ಹೆಣ್ಣನ್ನ ಬಲವಂತವಾಗಿ ಹನಿಮೂನ್ ಕರ್ಕೊಂಡು ಹೋಗೋದು ಕಾನೂನು ಪ್ರಕಾರ ಅಪರಾಧ. IPC ಸೆಕ್ಷನ್ 319 ಪ್ರಕಾರ 30,000 ರೂಪಾಯಿ ದಂಡ, 3 ವರ್ಷ ಜೈಲು. ಗೊತ್ತಿಲ್ಲ ನಿನ್ಗೆ? ಅದನ್ನ ಕಟ್ಕೊಂಡು ನನಗೇನಾಗಬೇಕು? ಜಯ ಎಲ್ಲಪ್ಪ? ಇವನ್ ಜೊತೆ ಹೋಗಿ ಜೈನ್ ಸೇರ್ಕೋಬೇಕು. ಜಾಗ ಇಲ್ಲಿ ಅಂತ ಹೇಳ್ಬೇಕು ಅಂದ್ರೆ ಓನ್ಲಿ 5,000. ನಾನೇ ಜೊತೆಲಿ ಬಂದು ಜಾಗ ತೋರಿಸಿ ಹೆಲ್ಪ್ ಮಾಡ್ಬೇಕಾದ್ರೆ 500 ರೂಪಾಯಿ ಅಷ್ಟೇ. ಒಂದ್ ನಿಮಿಷ, ಲಗೇಜ್ ರೆಡಿ ಮಾಡ್ಕೊಳ್ಳೋದು ಒಳ್ಳೇದು. 1 2 3 4 5 ತಗೋ 500 ರೂಪಾಯಿ. ಮಂಗಳೂರು. ಥ್ಯಾಂಕ್ ಯು. ಅಂದ್ರೆ ನಾನ್ ಬೇಡವಾ? ನೆಕ್ಸ್ಟ್ ಜಯ ಎಲ್ಲಿ? ಹನಿಮೂನ್ಗೋಗಿದ್ದಾಳೆ. ಏನು? ಆಗಸ್ಟ್ 15ಕ್ಕೆ ನಾನು ಫಿಲಂ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದೀನಿ, ಅವಳು ಮಗು ರಿಲೀಸ್ ಮಾಡಕ್ ಹೋಗಿದ್ದಾಳ. ನಾನ್ ಯಾರು? ಪ್ರೊಡಕ್ಷನ್ ಮ್ಯಾನೇಜರ್ ಪಾಯ್ಸನ್ ಪ್ರತಾಪ್. ಎಷ್ಟು ಪಿಕ್ಚರ್ಗಳನ್ನ ಮಧ್ಯಕ್ಕೆ ನಿಲ್ಸಿಲ್ಲ. ಆಫ್ಟರ್ ಆಲ್ ಈ ಹನಿಮೂನ್ ನಿಲ್ಸಕ್ಕಾಗಲ್ವಾ? ಜಯ ಎಲ್ಲಿ? ಇವನು ನನ್ ಬಿಟ್ಟು ಹೋಗ್ಬಿಟ್ರೆ ಬರೀ ಜಾಗ ತೋರ್ಸಕ್ಕೆ 500 ರೂಪಾಯಿ. ನಾನೇ ಜೊತೆಲಿ ಬಂದು ಜಾಗ ತೋರಿಸಿ ಹೆಲ್ಪ್ ಮಾಡ್ಬೇಕು ಅಂದ್ರೆ 5,000. ಹೋಗ ತವ 500. ಮಂಗಳೂರು. ಥ್ಯಾಂಕ್ಸ್. ನಾನು ಯಾರಿಗೂ ಬೇಡವಾ? ಕುಡಿಯತ್ ಕಲ್ತ ಹಾಳ ಹೋಗ್ಬಿಟ್ಟೆ. ಜಯ ಯೋಗಿ ಜೊತೆಲಿ ಹನಿಮೂನ್ಗೋಗಿದ್ದಾಳೆ. ಹನಿಮೂನ? ಎಲ್ಲಿ? ಹೇಳಲ್ಲ, ತೋರಿಸ್ತೀನಿ. ಯಾಕೆ ನಿಮ್ಗೂ ಅವಳ ಮೇಲೆ ಇದ? ಅವಳು ಹೆಣ್ಣು ವೇಷದಲ್ಲಿರೋ ಗಂಡಸು. ಗಂಡು ಅಂತ ಗೊತ್ತಿದ್ದು ಮತ್ತೆ ಯಾಕೆ ಹಿಡುಕ್ತಾ ಇದ್ದೀರಾ? ಅಯ್ಯೋ ನನಗಲ್ಲಪ್ಪ, ನನ್ನ ಹೆಂಡತಿಗೆ. ಅಯ್ಯೋ ಸರ್, ಯಾಕೆ? ನೀವೆಷ್ಟು ಒಳ್ಳೆಯವರು ಸರ್. ಯಾಕಪ್ಪ? ಹೆಂಡತಿಗೋಸ್ಕರ ಎಷ್ಟೊಂದು ತ್ಯಾಗ ಮಾಡ್ತಾ ಇದ್ದೀರಾ? ಹಲೋ ನಿಂತ್ಕೊಳ್ರಿ ಒಂದ್ ನಿಮಿಷ. ನರ್ಸು ಕಮಲನ್ ಗಂಡ, ಸ್ಲೀಪರ್ ಸೀತನ್ ಗಂಡ, PP ಪುಟ್ಟಮ್ಮನ್ ಗಂಡ, ಮಾದಮ್ಮನ್ ಗಂಡ ಅಲ್ವನೋ? ನನಗೂ ಗೊತ್ತಿಲ್ವಾ? ಅದೇನದು ಓಪನ್ ಮಾಡು. ಇದ್ರಲ್ಲಿ ನೋಡಕ್ಕೇನು ಇಲ್ಲ ಸರ್. ಲೇ, ಅದ್ರಲ್ಲಿ ಏನಿದ್ರು ನನ್ಗೇನ್ ಯೂಸ್ ಇಲ್ಲ ಕಣ್ರು. ಇದು ಮರ್ಡರ್ ಆಗಿರೋ ಬಾಡಿ ಅಂತ ನನಗೂ ಗೊತ್ತು. ಒಂದು ಹೆಲ್ಪ್ ಕಣೋ, ನನ್ನ ಹೆಂಡತಿಗೆ ಮಾತು ಬರಬೇಕು, ಅದನ್ನ ಓಪನ್ ಮಾಡು. ಇವಳು ನೋಡಿದ್ರೆ ಬಾಯ್ ಬಿಡ್ತಾಳೆ, ನಾನು ಹೋಗ್ಬಿಡ್ತೀನಿ. ಓಪನ್ ಮಾಡು. ಓಪನ್ ಮಾಡ್ತೀರಾ ಇಲ್ಲ ನಿಮ್ ಹೆಂಡತಿ ಫೋನ್ ಮಾಡ್ಲಾ? ತೆಗಿರೋ ಬಾಬಾ, ತೆಗಿರೋ. ಎಲ್ಲರೂ ಬಾಡಿ ಯಾಕೆ ಬಾಯ್ ಬಡ್ಕೋತಾ ಇದೆಯಾ? ನಿದ್ದೆ ಬಂದಿತ್ತು, ಮಲ್ಕೊಂಡ್ಬಿಟ್ಟಿದೆ ಅಷ್ಟೇ. ಗೊಂಬೆ ಹೇಳ್ರು, ಬೇಗ ತಗೊಂಡ್ರು. ಗೊಂಬೆ ಸರಿಯಾಗಿ ಎಣ್ಣೆ ಮುಖದಲ್ಲಿ ಬೊಂಬೆಗೆ ರಕ್ತ ಹಾಕದ ಇನ್ನೂ ಬದುಕಿದವನು. ಅವ್ರ ಎಣ್ಣೆ ಹೊಡೆದಿರ್ತಾರೆ. ಇಲ್ಲೇನ್ರ ಕೆಲಸ? ನಮ್ಗೇನು ಕೆಲಸ ಇಲ್ಲ ಸರ್. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನೊಬ್ಬ ರೌಡಿ. ನಮಗೆ ನಂಬಿಕೆ ಬರ್ತಾ ಇಲ್ಲ. ಸಾರಿ. ಸತ್ಯವಾಗಿ ನಂಬ್ತೀವಿ ಸರ್. ನೀವೇ ರೌಡಿ ಸರ್. ರೌಡಿ ಸರ್ ನೋಡಿ, ಅಲ್ಲಿ ಫೈಟ್ ನಡೀತಾ ಇದೆಯಲ್ಲ, ಒಬ್ಬ ಫೈಟ್ ಮಾಡ್ತಾ ಇದ್ದ ನೋಡಿ, ಅವ್ನ ಪ್ಯಾಂಟ್ ನ ಹೆಂಗಾದ್ರೂ ಮಾಡಿ ಎಳೆದು ತಂದ್ಬಿಡಿ ಸರ್. ಮಾತು ಬರುತ್ತೆ ಬರುತ್ತೆ. ಪ್ಯಾಂಟ್ ತಂದ್ರೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಅದಾಗ್ಲಿಲ್ಲ. ಅದಕ್ಕೆ 2 ಸ್ಕರ್ಟ್ ತಂದೀನಿ. ಏನಾದ್ರೂ ನೋಡಿ ಹಾಕೊಡಿ ಸರ್. ಏನಾಯ್ತು? ನಾನು ಎಲ್ಲಿದ್ದೀನಿ? ಮೇಡಮ್, ನಿಮಗೆ ಪ್ರಜ್ಞೆ ಬಂದ್ಬಿಡ್ತಾ? ನೀವೇನೋ ಕೋಮಾ ಸ್ಟೇಜಿಗೆ ಹೋಗ್ಬಿಟ್ಟಿದ್ರಿ. ಪಾಪ ನಿಮ್ ಗಂಡ ನಿಮ್ಮನ್ನ ಕಾಪಾಡೋದಕ್ಕೋಸ್ಕರ ಪಡ್ಬಾರ್ದು ಪಾಡು ಪಡ್ತಿದ್ದಾರೆ. ಬಡ್ಡಿ ಕೊಡ್ದಿರೋರ್ಗೆ ಚಡ್ಡಿ ನಿಲ್ಲಿಸ್ತಿದ್ ನಿಮ್ ಗಂಡ
ಇವತ್ತು ಅವ್ನು ಯಾರಿಗೋ ಅಸ್ಲೂನು ಬಿಟ್ಟು ಕೈಗಷ್ಟು ಕಾಸು ಕೊಡ್ತಿದ್ದಾರೆ. ಎಲ್ಲ ನಿಮ್ಗೋಸ್ಕರ ಮೇಡಮ್. ಅಷ್ಟೊಂದು ಒಳ್ಳೆ ನನ್ನ ಗಂಡ. ನಾನೆಲ್ಲೋ ನಕಲಿ ಅನ್ಕೊಂಡ್ಬಿಟ್ಟಿದ್ದೆ. ನೋಡು ಅವ್ರು ಬರ್ತಾ ಇದ್ದಾರೆ. ನಾನು ಹುಷಾರಾಗಿರೋ ವಿಷಯ ಅವ್ರಿಗೆ ಹೇಳ್ಬೇಡ. ಅವ್ರಿಗೆ ನನ್ನ ಮೇಲಿರೋ ಪ್ರೀತಿನ ನಾನು ಸ್ವಲ್ಪ ನೋಡಿ ಅನುಭವಿಸ್ತೀನಿ. ಓಕೆ. ಎಲ್ಲ ವೇಸ್ಟ್ ಆಯ್ತು. ಆ ರೋಸಿ ಇಲ್ಲಿ ಬಂದ ಕೆಲಸ ಏನು ಪ್ರಯೋಜನ ಆಗಲಿಲ್ಲ. ಅವನ ಪ್ಯಾಂಟ್ ಬಿಚ್ಚಲ್ಲ, ಇವಳು ಬಾಯಿ ಬಿಚ್ಚಲ್ಲ. ಒಂದು ಕೆಲಸ ಮಾಡೋಣ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಾವಿಬ್ರು ಒಂದಾಗೋಣ. ಬಾ ಬಾ ಬಾ. ನರ್ಸ್ ಆಗಿರೋ ನಿನ್ನ ನಾನು ಡಾಕ್ಟರ್ ಮಾಡ್ತೀನಿ, ಮಿಸ್ ಆಗಿರೋ ನಿನ್ನ ನನ್ನ ಮಿಸ್ಸಸ್ ಮಾಡ್ಕೊತೀನಿ. ಅರ್ಜೆಂಟಾಗಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತು. ಸರ್ ಹಾಗಾದ್ರೆ ಇಷ್ಟು ದಿನ ಮೇಡಮ್ ಮೇಲೆ ಇಟ್ಟಿದ್ ಲವ್? ಮೇಡಮ್ ಮೇಲೆ ಲವ್? ಈ ಮೂತಿಗೆ ಈ ಮುತ್ತಿನ ಲವ್ ಬೇರೆ ಮಾಡು. ವೇಸ್ಟ್. ಅದು ಲಾಕರ್ ಅಲ್ಲಿ 2 crores ಇವಳ ಹೆಸರಲ್ಲಿತ್ತು. ಅದ್ರ ಕೋಡ್ ನಂಬರ್ ಇವಳು ಗೊತ್ತಿತ್ತು. ಅದಕ್ಕೋಸ್ಕರ ಇಷ್ಟೊಂದು ಕಷ್ಟಪಟ್ಟೆ, ಪ್ರಯೋಜನ ಆಗ್ಲಿಲ್ಲ. ಈ ವೇಸ್ಟ್ ಬಾಡಿನ ಇಲ್ಲೇ ಎಲ್ಲಾದ್ರೂ ತಳ್ಬಿಟ್ಟು ನಾವ್ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ತಳ್ಕೊಂಡು ಏನೋ ಮೇಡಮ್ ಇವನ ಕತೆ ಮುಗೀತು. ಜೀವನ ಪೂರ್ತಿ ಹೀಗೆ ಕೋಮಾಗೆ ಬಿದ್ದಿರ್ತಾನೆ. ನಡಿಯೇ. ಇವನ್ ಯಾರು? ಇವನೇ ನಮ್ಗೆ ಮಾಲ್ ತಂದು ಕೊಡ್ತಾ ಇರೋದು. ಒಳ್ಳೆಗಾಲ ಗೋವಿಂದು ಅಂತ 20 ವರ್ಷದಿಂದ ಸಿನಿಮಾ ಲ್ಯಾಂಡಲ್ಲಿ ಮೇಕಪ್ ಮ್ಯಾನ್ ಆಗಕ್ ಟ್ರೈ ಮಾಡ್ತಾ ಇದ್ದೆ. ಇವಾಗ ಯಾಕೆ ಮೇಕಪ್ ಬಾಕ್ಸ್ ಓಪನ್ ಮಾಡ್ತೀನಿ? ಬಾ ಬಾ ಬಾ. ಟೈಮ್ ಆಯ್ತು. ಹುಡುಗಿ ಅಲ್ರಿ ಗೋವಿಂದು, ಮಾಲ್ ಬಂದಿದ್ಯಾ? ಈಗ ಬಿಟ್ಕೊಂಡಲ್ಲ, ನೋಡ್ಲಿಲ್ಲ. ಅಯ್ಯೋ ಅದಲ್ಲ ರೀ, ಹುಡುಗಿ ಬಂದಿದ್ದಾಳ. ಹುಡುಗಿ ಬಂದಿದ್ದಾಳೆ, ಆದ್ರೆ ಕೆಲವು ಕಂಡೀಷನ್ಸ್. ಏನದು? ನೋ ಮುಟ್ಟಾಕ್ಟ್. ಅಂದ್ರೆ ಮುಟ್ಟಾಕ್ಟ್ ಅಮ್ಮ, ಹಿಂಗ್ ಮುಟ್ಟಿ ಆಕ್ಟ್ ಮಾಡಂಗಿಲ್ಲ. ಆಮೇಲೆ ಯಾವ್ದೇ ಕಾರಣಕ್ಕೂ ನೋ ಬಾಡಿ ಟಚ್. ಎರಡು ಒಂದೇ ಅಲ್ವೇನ್ರಿ? ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್. ಏನದು? ಯಾವುದೇ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ ಬೆಲ್ಟ್ ತುದಿ ಕೂಡ ಹಿಂಗ್ ಟಚ್ ಮಾಡಬಾರ್ದು. ಅಯ್ಯೋ ಹೋಗಿ ಹೋಗಿ ಎಂತವನ್ನ ಕರ್ಕೊಂಡ್ ಬಂದಿದ್ಯೋ ಅಣ್ಣ. ಮೊದ್ಲು ಹುಡುಗಿನ ಕರೆಸ್ತೀಯಾ? ಅಲ್ಲ, ಅವಳು ನನಗೆ ಮ್ಯಾಚ್ ಹಾಕೊಳ್ಳೋ ನೋಡ್ಬೇಕು. ಏನೋ ಮ್ಯಾಚಿಂಗ್? ಲಾಸ್ಟ್ ವೀಕ್ ಬಾಂಬೆಲ್ಲಿ ಒಂದ್ ಕಡೆ ಶಾರುಖ್ ಖಾನು, ಒಂದ್ ಕಡೆ ಅಮೀರ್ ಖಾನು, ಸೆಂಟ್ರ್ ಮಧ್ಯದಲ್ಲಿ ಸ್ಯಾಂಡ್ವಿಚ್. ಅದೇನೋ ಫೋಟೋ ಸೆಷನ್ ಮುಗಿಸ್ಕೊಂಡು ಬರ್ತಾರದು ಗೊತ್ತಾ ನಿಂಗೆ? ಆಯ್ತು, ಹುಡುಗಿನ ಕರೆಸಿಯಪ್ಪ. ಕರಿತೀರಿ ಒಂದು ನಿಮಿಷ. ಜೈ ಜಯು ನಮಸ್ತೆ 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 ನಮಸ್ತೆ. ಇವ್ರ್ಯಾಕೆ ಮಿಲಿಟರಿ ಅವ್ರ ತರ ಮುಖ ಸಿಂಟಿಸ್ಕೊಂಡಿದ್ದಾರೆ? ಸ್ವಲ್ಪ ನಗ್ಬಾರ್ದ? ಅಯ್ಯೋ, ನೀವು ಕನ್ನಡ ಮಾತಾಡಬಾರ್ದು. ನೀವು ಹಿಂದಿಯವರು ಅಂತ ಹೇಳಿದೀನಿ. ಹಿಂದಿ ಡಬಲ್ ಲ್ಯಾಂಗ್ವೇಜ್, ಡಬಲ್ ಪಾಠ ಕೊಡ್ತೀವಿ ರಯ್ಯ. ನಿಂಗೆ ಹಿಂದಿ ಬರುತ್ತಾ? हमारा गली में हमारा पुसी कैट हमको ही बहुत अच्छा कम इनसाइड. ಏನು ಹೋಗು ಅಂದ ತಕ್ಷಣ ಒಳ್ಳೆ ಮಾರ್ಕೆಟ್ ಅಲ್ಲಿ ಸಪೋಟ ಮಾರೋಳ್ತಾರ ರಪ್ರಪ ಅಂತ ನಡ್ಕೊಂಡು ಹೋಗ್ತಾ ಇದೆಯಲ್ಲ. ನೀನು ಸಲ್ಮಾನ್ ಖಾನ್ ಜೋಡಿನಾ? ಏಯ್, ಒಳಗಡೆ ಎಲ್ಲ ದೊಡ್ಡವರಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ವಿ ತಾನೆ? ಹೇ ಭಗವಾನ್, ಬನ್ನಿ ಎಲ್ರು ಈಗ ನಡೀರಿ. ಜಯ, ಆಲ್ ದಿ ಬೆಸ್ಟ್. ಈಗ ಎರಡು ಕೈ ಜೋಬರ್ ಇಟ್ಕೊಂಡು ಫಾಲೋ ಮೀ. ಥ್ಯಾಂಕ್ಸ್. ಸುಮ್ಮನೆ ನನ್ನ ಜೊತೆ ಬಂದ್ಬಿಡು. ಹೀರೋಯಿನ್ ಮಾಡ್ತೀನಿ. ಕೆ ಮಂಜು ಪ್ರೊಡಕ್ಷನ್, ಯೋಗರಾಜ್ ಭಟ್ ಡೈರೆಕ್ಷನ್, ಪುನೀತ್ ರಾಜ್ಕುಮಾರ್ ಹೀರೋ. ಇನ್ನೂ ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ. ನಾನು ಹೇಳಿದ್ರೆ ನೀನ್ ಫಿಕ್ಸ್. ಅಯ್ಯೋ, ಹೀರೋಯಿನ್ ನಾನಾ? ಒಂದ್ ಪಿಕ್ಚರ್ ಕಣೋ. ಆಮೇಲೆ ಜೀವನ ಪರ್ಯಂತ ನನಗೆ ಪರ್ಮನೆಂಟ್ ಹೀರೋಯಿನ್ ಆಗಿರ್ತೀಯ. ಮನೇಲಿ 6 ಮಕ್ಕಳು. 6 ಮಕ್ಕಳ? ಯಾರಿಗೆ? ನಮ್ಗೂ 3 ಹೆಣ್ಣು 3 ಗಂಡು. ಪಾಯ್ಸನ್. ಮೊದ್ಲು ಈ ಕೆಲಸ ಮುಗಿಲಿ, ಆಮೇಲೆ ನೋಡ್ಕೊಳ್ಳೋಣ.
ಅಡಿಗೆ ಮನೇಲಿ ಏನೋ ಕೆಲಸ ನಿಂಗೆ? ಅಯ್ಯೋ ಇವ್ರನ್ನೇನು ಅನ್ಬೇಡಿ, ಈ ಊಟನೆಲ್ಲ ಹೋಟೆಲ್ ತಂದ್ಕೊಟ್ಟಿದ್ದೆ ಇವರು. ಊರೇ ಅಕೌಂಟ್ ಎಲ್ಲ ಇಟ್ಟಿದೀವಿ ನೋಡಿ. ಏನ್ ದೊಡ್ಡ ICICI ಅಕೌಂಟ್ ನಿಂದು? ನಿನ್ನ ಅಕೌಂಟ್ ಏನಿದ್ರು ಹೊರಾಂಡದಲ್ಲಿರ್ಬೇಕು, ಕಿಚನ್ ವರ್ಗೂ ಬರಬಾರ್ದು. ಔಟ್, ಗೆಟ್ ಔಟ್. ಜಯ ಗಿಯ ಅಂತ ಇನ್ನೊಂದ್ಸರಿ ಅಂದ್ರೆ ನಿನ್ನ ಅಕೌಂಟ್ ನ ಫ್ರೀಜ್ ಬರ್ತೀನಿ ಜಯ. ಈ ಅಡುಗೆ ಮನೆಯಲ್ಲಿ ಕಳ್ಳ ಬೆಕ್ಕುಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಇರೋದು ಒಂದೇ ಹಾಲಿನ ಡಬ್ಬ. ಜಯ ಊಟ ಮಾಡಿದ್ಯೇನು? ನೋಡಿದ್ರ ನಿಮಗಿರೋ ಅಕ್ರೆ ಯೋಗಿಗಿಲ್ಲ. ಅವರು ನನ್ನ ಬರೀ ಒಬ್ಬ ನಟಿ ಅಂತ ಮಾತ್ರ ನೋಡ್ತಾರೆ. ಆದ್ರೆ ನೀವು ಈ ನಟಿ ಒಳಗಡೆ ಇರೋ ಒಬ್ಬ ಅಮಾಯಕ ಹೆಣ್ಣು ನೋಡ್ತೀರ. ಹೌದು, ಆಗ್ಲೇ ಯಾರಿಗೂ ವೆಜಿಟೇರಿಯನ್ ಊಟ ಬೇಕು ಅಂತ ಕೇಳ್ತಾರೆ. ಯಾವಾಗ? ಡೈನಿಂಗ್ ಟೇಬಲ್. ಅಷ್ಟು ಬೇಗ ಮರ್ತ್ಬಿಟ್ರಾ? ಅದಾ ಪಕ್ಕದಲ್ಲಿರೋ ದೇವಸ್ಥಾನ ಪೂಜಾರಿಗೆ. ಓಹೋ, ಊಟ ಎಲ್ಲ ತುಂಬಾ ಮಿಕ್ಕಿದೆ, ಬೇಕಾದ್ರೆ ನಾನು ತಗೊಂಡೋಗಿ ಕೊಟ್ಟು ಬರಲಾ? ಬೇಡ ಬೇಡ, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ, ನಾನು ಕಳಿಸ್ಕೊಡ್ತೀನಿ. ಯು ಡೋಂಟ್ ವರಿ. ಈ ಮನೆಗೆ ಬಂದ್ಮೇಲೆ ನಿಮಗೆ ಹೆಂಡತಿಯಾಗಿ ಆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ, ಆಸೆನೂ ಪಟ್ಟಿದ್ದೆ. ಆದ್ರೆ ವಿಧಿ ಆಟ ಆಡ್ಬಿಡ್ತು. ನನ್ನ ಆಸೆ ಎಲ್ಲ ಬರೀ ಕನಸಾಗೆ ಉಳ್ಕೊಬಿಡ್ತು. ಜಯ, ನಿನ್ ಕನಸು ನೆರವೇರುತ್ತೆ. ನೀನು ಆ ಯೋಗಿಗೆ ಹೆಂಡತಿಯಾಗಿ ನಟಿಸ್ತಾ ಇದೀಯಾ, ಆದ್ರೆ ನನ್ನ ಜೊತೆ ಹೆಂಡತಿಯಾಗಿ ಕೊನೆವರೆಗೂ ಬಾಳ್ತೀಯಾ. ನಾವಿಬ್ಬರು ಸೇರಿ 8 ಮಕ್ಕಳನ್ನ ಹೆತ್ತು ಬಿಡುವ. ನಮ್ಮಪ್ಪ 7 ಮಕ್ಕಳನ್ನ ಹುಟ್ಟಿಸಿದ್ದು ದೊಡ್ಡ ಸಾಧನೆ ಮಾಡಿದ ಅಂತ ಮೆರೀತಾ ಇದ್ದ. ಅವನ ರೆಕಾರ್ಡ್ನೆಲ್ಲ ಬ್ರೇಕ್ ಮಾಡಿ 8 ಮಕ್ಕಳು. ಎಂತ ಹಂಸು, ಕಬ್ಬಣಕ್ಕಿಂತ ಗಟ್ಟಿಯಾಗಿದೆ. ಬರೀ ಹಂಸ ಮಾತ್ರ ಗಟ್ಟಿಯಾಗಿಲ್ಲ ಜಯ. 10 ವರ್ಷ ಮಿಸ್ಟರ್ ಮಂಡ್ಯ ಆಗಿರೋ ಪ್ರತಿಫಲ ಇದು. ಬರೀ ಅಷ್ಟೇ ಅಲ್ಲ, ಎಲ್ಲ ಎಣ್ಣೆ ಹಚ್ಕೊಂಡು ಒಂದೇ ಒಂದು ಲಂಗೋಟಿ ಹಾಕೊಂಡು ವೆರೈಟಿ ಆಗಿ ತೆಗೆಸ್ಕೊಂಡವ್ರ ಫೋಟೋ. ಹುಷಾರು, ಯಾಕೆ ಲಂಗೋಟಿ ಹಾರ್ದೋದು? ಏನು ಯೋಚನೆ ಮಾಡ್ತಾ ಇದ್ದೆ? ಬೇಗ ಹೋಗಿ ಡಾಕ್ಟರ್ ಕರಿಯೋ. ಅಯ್ಯೋ ಇಲ್ಲೋ ಬೇಡ ಕಣೋ, ಡಾಕ್ಟರ್ ಉಳ್ಳ ಚೆಕ್ ಮಾಡ್ಬಿಟ್ಟು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಮಾನ ಮರ್ಯಾದೆಲ್ಲ ಹೋಗ್ಬಿಡುತ್ತೆ. ಏನೋ ಮಾಡ್ತು ಬಾಯಿ. ಓ, ಇವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ಬಿಟ್ರೆ ನಿನ್ ಬಂಡವಾಳ ಹೊರಗೆ ಬರುತ್ತೆ ಅಂತ ಭಯ ಅಲ್ಲ ನಿಮಗೆ? ಮೊನ್ನೆ ಒಂದು ಮೊಬೈಲ್ ಕೊಡ್ತೀನಲ್ಲ, ಯಾರಿಗೂ ವಿಷಯ ಹೇಳಕ್ ಹೋಗ, ಆಮೇಲೆ ನಾನು ಸುಖ ಹಾಕೊಂಡ್ಬಿಡ್ತೀನಿ. ಈ ಆಸ್ಪತ್ರೆ ಒಂದೇ ಕಣು, ನಮ್ ನೋಡಿದ್ರೆ ಬಡ್ಡಿ ಕೊಡು ಅಂತ ಒದ್ದು ಹಿಂದೆ ಹಾಕ್ಬಿಡ್ತಾನೆ. ಏನಿದು ಕೇಸು? ಅಬಾರ್ಷನ್ ಕೇಸು ಸರ್. ಅಬಾರ್ಷನ್? ಅಯ್ಯೋ, ಡೋಂಟ್ ವರಿ. ನನ್ನ ಹೆಂಡತಿನೇ ಇಲ್ಲಿ ಡಾಕ್ಟ್ರು, ನಾನೇ ಓನರು. ಅದರಿಂದ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನನ್ನ ಹೆಂಡತಿ ಟ್ರೀಟ್ಮೆಂಟ್ ಕೊಡ್ತಾಳೆ, ನಾನು ಟೋಟಲ್ ಡಿಸ್ಕೌಂಟ್ ಕೊಡ್ತೀನಿ. ಓಕೆ, ಅಬಾರ್ಷನ್ ಆದ್ರೂ ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎನಿ ಪ್ರಾಬ್ಲಮ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಇದನ್ನು ತೊಳಿ, ಇದು ವಿಸಿಟಿಂಗ್ ಕಾರ್ಡ್, ಪರ್ಸನಲ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನೆಲ್ಲ ಸರಿ ಮಾಡ್ತೀನಿ. ಓಕೆ, ಮುದ್ದು ಏನಾಯ್ತು? ಅಬಾರ್ಷನ್ ಆಗೋದು, ಬ್ಲಡ್ ಬರ್ತಾ ಇದೆ. ಬ್ಲಡ್ ಬಂದ ತಕ್ಷಣ ಅಬಾರ್ಷನ್? ನರ್ಸ್ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡ್ಸು. ಎಲ್ಲರೂ ಆಚೆ ಹೋಗಿ. ಡಾಕ್ಟರ್ ಹಂಗೆ ಮಗುಗಪ್ಪ ಯಾರು ಅಂತ ಕಂಡಿಡ್ಬಿಡಿ. ಅದನ್ನ ಕೇಳಕ್ ನೀನ್ ಯಾರು? ನಾನು ಅವಳ ಹಸ್ಬೆಂಡು. ಯಾರ್ದೋ ಕೈವಾಡ ಇದೆ ಅಂತ ಡೌಟು. ಹೆಂಡತಿ ಮೇಲೆ ಸಂದೇಹ ಪಡ್ತೀಯಾ? ನಡಿ ಆಚೆ. ಸಾರಿ ಡಾಕ್ಟ್ರೆ, ಏನ್ರಿ? ಮಗು ಗಂಡು ಹೆಣ್ಣು ಅಂತ ಚೆಕ್ ಮಾಡ್ಬಿಡಿ. ರೀ, ಮಗು ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಕೂಡ ಆಗಿಲ್ಲ. ಅಂಥದ್ರಲ್ಲಿ ಗಂಡ ಹೆಣ್ಣ ಅಂತ ಬೇರೆ ಹೇಳ್ಬೇಕಾ? ಡಾಕ್ಟ್ರೆ ಏನಯ್ಯ? 10 ನಿಮಿಷ ಆದ್ಮೇಲೆ ಕೈ ಹಾಕಿ. ಯಾಕೆ? ಈಗ ಟೈಮ್ ಚೆನ್ನಾಗಿಲ್ಲ, ರಾಹು ಶನಿ ಇಬ್ರು ಒಟ್ಟಿಗೆ. ಏನ್ ಫೋರ್ಸ್ ಕೊಡ್ತಿದ್ಯಾ? ಮಲ್ಕೋ ಬೆಡ್ ಮೇಲೆ. ಅಲ್ಲ ಡಾಕ್ಟರ್, ಅದು ಏನಾಯ್ತು? ಏನಾಗಿದೆ ಅಂತ ನಾನ್ ಹೇಳ್ತೀನಿ, ಮಲ್ಕೋ ಬೆಡ್ ಮೇಲೆ. ನೀವ್ ಅನ್ಕೊಂಡಿರೋ ಅಂತ ಹೆಣ್ಣು ನಾನಲ್ಲ ಡಾಕ್ಟರ್. ಅಯ್ಯ, ನಿನಗೇನ್ ಕೊಂಬಿದ್ಯಾ? ಕರ್ಮ. ಕೈಗೇನೋ ಹಾಕೊಂತವಳೆ. ಅಯ್ಯೋ ಡಾಕ್ಟರ್ ಬೇಡ ಪ್ಲೀಸ್. ಅದು ಇದೆಯಾ ಅಬಾರ್ಷನ್ ಆಗಿದೆಯಾ ಅಂತ ನಾನ್ ನಿನ್ಗೆ ಹೇಳ್ತೀನಿ, ಮಲ್ಕೋ. ಅದು ಅಲ್ಲ ಡಾಕ್ಟರ್. ಈ ಕೈ ಎಷ್ಟು ಪೇಷಂಟ್ ಗಳನ್ನ ನೋಡಿದೆ ಗೊತ್ತಾ ನಿನ್ಗೆ? ಮಲ್ಕೋ ಸುಮ್ನೆ ಅದು ಇದು ಅನ್ಕೊಂಡು. ಡಾಕ್ಟರ್ ಏನಾಯ್ತು? ಜಯ ಎಲ್ಲೂ ಕಾಣಿಸ್ತಾ ಇಲ್ಲ, ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಲಕ್ಷ್ಮಿ ಬರ ಹುಡ್ಕಣ. ಡಾಕ್ಟ್ರೆ, ಮಗು ಗಂಡು ಹೆಣ್ಣು? ಗಂಡು. ಜಯಿಸ್ರೆ, ಮಗು ಗಂಡಂತೆ. ಅಪ್ಪ, ನಾವು ಬರುವಾಗ ಎದುರುಗಡೆ ಮನೆಯವರು ಅಬ್ಸರ್ವ್ ಮಾಡ್ತಾ ಇದ್ರು. ಫಸ್ಟ್ ಆ ಮನೆಯಿಂದಾನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ. ಓಕೆ?
ಓಕೆ ಬಿಡು ಯೋಗಿ ಸರಿ ಕಣ್ ಮುಚ್ಕೋ ಏಯ್ ಕಳ್ಳಿ ಅಷ್ಟು ಸುಲಭ ಬಿಟ್ಬಿಡ್ತೀನಾ ಕಿರ್ಚ್ಕೋತೀನಿ ನನ್ನ ಹೆಂಡತಿ ಇದ್ದಿದ್ರೆ अरे आप आओ ना क्या सोच रहे हो योगी आओ ना हुक डालो ना आओ ना योगी हुक डालो ना प्लीज ನನ್ನ ಹೆಂಡತಿ ಸತ್ತಾಗ್ಲಿಂದ ಹುಕ್ ಹಾಕಲೂ ಇಲ್ಲ ತೆಗಿಲೂ ಇಲ್ಲ आप हुक डालो तो कुछ गलत नहीं होगा आओ ना योगी ಎಲ್ಲ ಓಕೆ ಈ ಎಲೆ ಏನು ತಿನ್ನಕ್ಕೆ ಫ್ಲೂಟ್ ಯಾಕೆ ಅಲ್ಲ ಎಲೆ आप कौन है आप कौन है योगी योगी आप कौन है चोर 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 मामा 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 क्या करता है ಏನಾಯ್ತು ರೂಮಲ್ಲಿ ಯಾರು ನೋ 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 ವೆಯ್ಟ್ ಅದು ರೂಮಲ್ಲಿ ಅಂತದೇನು ನಡೆದಿಲ್ಲ ಸರ್ ಇವರು ಬ್ರಾ ಹುಕ್ ಹಾಕೊಳಕ್ಕೆ ಒತ್ತಾಡ್ತಾ ಇದ್ರು ನಾನು ಹುಕ್ ಹಾಕಿ ಹೆಲ್ಪ್ ಮಾಡ್ತಾ ಇದ್ದೆ ಬೇರೆ ಏನೂ ಇಲ್ಲ ಯೋಗಿ ಲಕ್ಷ್ಮಿ ನಮ್ ಧ್ಯಾನ್ ಕೆಟ್ಟೋದಕ್ಕೆ ಯಾರೋ ಮನೆ ಹೊಡ್ಕೊಂಡ್ಬಿಟ್ಟಿದ್ದಾನೆ ಪೊಲೀಸಿಗೆ ಫೋನ್ ಮಾಡೋ ಮೊದಲು ಅಯ್ಯೋ ಮಾಮ ಇವರೇ ಪೊಲೀಸು SP ಏನಾಯ್ತು ಜಯ ಯಾಕೆ ಅಳ್ತಾ ಇದ್ಯಾ मैंने सोचा आप मेरे पीछे थे इसलिए मैंने बोला हुक डालो उस समय इस बेशरम आदमी ने मुझको हुक डाल दिया ನಿನ್ನ ಹೆಂಡತಿಗೆ ಹುಕ್ ಹಾಕಿದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ ಅಯ್ಯೋ ಮಾಮ ವೆಯ್ಟ್ ನಾನು ಹುಕ್ ಹಾಕಿರೋದು ಅವ್ರ ಹೆಂಡತಿಗಲ್ಲ ಇವ್ರಿಗೆ ಅವಳೆ ಕಣೋ ಹೆಂಡತಿ ಮತ್ತೆ ಇವರು ಇವಳ ತಂಗಿ ಇವ್ರ ತಂಗಿ ಓ ಏನ್ ಸರ್ ಇದು ನಿಮ್ಮನ್ನ ತುಂಬಾ ಡೀಸೆಂಟ್ ಅಂತ ಅನ್ಕೊಂಡಿದೆ ಸಂಸಾರಸ್ತು ಮನೆಗೆ ಬಂದು ಈ ರೀತಿ ಅಸಭ್ಯವಾಗಿ ನಡ್ಕೊಂಡಿದ್ರಲ್ಲ ನಾಚಿಕೆ ಆಗ್ಬೇಕು ಅಯ್ಯೋ ಇಲ್ಲ ಸರ್ ಯಾವುದೋ ಮಿಸ್ಸಿಂಗ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಅಂತ ಬಂದಿದ್ದು ಅಷ್ಟರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು ಇಲ್ಲಿ ನೋಡಿ ಇವರು ಶ್ರೀಕಂಠಯ್ಯ ಅಂತ ಇವರೇ ಮಿಸ್ ಆಗಿರೋದು ಶ್ರೀಕಂಠಯ್ಯ ಎಲ್ಲಿ ತೋರಿಸಿ ಇವ್ ನಮ್ಗೆ ಚೆನ್ನಾಗಿ ಗೊತ್ತಲ್ಲ ಯಾವತ್ತಿಂದ ಈಗ ಒಂದು ವಾರದಿಂದ ನೀವು ಯಾರಾದರೂ ಇವ್ರನ್ನ ನೋಡಿದ್ರೆ ನನಗೆ ಇನ್ಫಾರ್ಮ್ ಮಾಡಿ ಓಕೆ ಶ್ರೀಕಂಠಯ್ಯನ ಈ ಹೆಸರೆಲ್ಲೋ ಕೇಳಿದ್ದೀನಲ್ಲ ಆ ಲಕ್ಷ್ಮಿ ಅವತ್ತು ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಾ ಇದ್ರಿ ಅವ್ರ ಹೆಸರು ಶ್ರೀಕಂಠಯ್ಯ ತಾನೆ ಯಾವಾಗ ಎಲ್ಲಿ 2 days ಬ್ಯಾಕ್ ಡೈನಿಂಗ್ ಟೇಬಲ್ ಅಲ್ಲಿ ಅವರು ಪಕ್ಕದ ದೇವಸ್ಥಾನ ಪೂಜಾರಿ ಹೆಸರು ಅವ್ರ ಹೆಸರು ಕೂಡ ಶ್ರೀಕಂಠಯ್ಯ ಅಂತ ಅವರೇ ಅವರು ಓಕೆ ಎನಿವೆ ಯಾರಾದರೂ ಎಲ್ಲಾದ್ರೂ ನೋಡಿದ್ರೆ ಪ್ಲೀಸ್ ಇನ್ಫಾರ್ಮ್ ಮಾಡಿ ಆಯ್ತು ಸರ್